ಹೌದಾ, ಬಹಳ ಸಂತೋಷ. ನಾವೆಲ್ಲರೂ ಬರ್ತೀವಮ್ಮ. ಹಾಂ, ಒಳ್ಳೆಯದಾಗಲಿ. ಹರಿ ಓಂ. ಅಮ್ಮ ಅಮ್ಮ, ಅಳಿಯಂದ್ರ ಮನೆಯಿಂದ ಫೋನ್ ಬಂದಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವರೆಲ್ಲರೂ ಕಂಬಳಕ್ಕೆ ಹೋಗ್ತಾ ಇದ್ದಾರಂತೆ. ನಮ್ಮನ್ನು ಬನ್ನಿ ಅಂತ ಕರೆದ್ರು. ಆಯಿತು ಅಂತ ಹೇಳ್ಬಿಟ್ಟಿದ್ದೀನಿ. ಹಾಂ, ದೇವಕಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಬಂದಿದ ತಕ್ಷಣ ಹೇಳ್ಬಿಡು. ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ. ಅಮ್ಮ, ಅಪ್ಪ ಯಾರೋ ಬಂದಿದ್ದಾರೆ. ರಾಧಿಕಂಗೆ ಹೇಳು, ಅವ್ರಿಗೇನಾದರೂ ಸ್ವಲ್ಪ ಹಾಕಿ ಕಳಿಸ್ಲಿ. ಹಾಂ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಯ್ತು. ರಾಧಿಕಾ, ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ. ನಿನ್ನ ಮುಖದಾಗ ಸಾವು ಕಾಣಿಸ್ತೈತೆ. ನಿನ್ನ ಗಂಡನ ಸಾವಿಗೂ ನೀನು ಸಾಯೋಕು ನಿನ್ನ ಹೊಟ್ಟೆನಾಗಿರೋ ಮಗಿನೇ ಕಾರಣ. ಇಂಥ ಕೆಟ್ಟ ನಕ್ಷತ್ರದಾಗೆ ನೀನು ಮಗಿಗೆ ಜನ್ಮ ಕೊಟ್ರೆ ನಿನ್ನ ಮನೆತನಕ್ಕೆ ಕಂಟಕ ಬರ್ತೈತೆ. ಇನ್ನು ಹುಟ್ಟದೇ ಇರೋ ಮಗುವಿನ ಭವಿಷ್ಯ ಹೇಳ್ತಿರೋ ನಿಮ್ ಭವಿಷ್ಯನ ನಾನು ನಂಬೋದಿಲ್ಲ. ನಂಬದೇ ವಿಧಿ ಇಲ್ಲ. ನೀನು ಹೊಟ್ಟೆನಾಗಿರೋ ಮಗಿನ ದೂರ ಮಾಡ್ಕೊಳ್ಳೇಬೇಕು. ಏ ಮನೆ ಹಾಳ, ಏನ ಹೇಳ್ತಾ ಇದೀಯಾ? ಹಾಕಿರೋಷ್ಟು ಭಿಕ್ಷೆನ ಬಾಚ್ಕೊಂಡು ಹೋಗೋದನ್ನ ಬಿಟ್ಟು ಇಲ್ದೇ ಇರೋದನ್ನೆಲ್ಲ ಹೇಳಿ ಯಾಕೆ ಅವಳನ್ನ ಗಾಬರಿ ಮಾಡ್ತಾ ಇದೀಯಾ? ನೀವು ತಿಳಿದವರು ತಾಯಿ. ನಾನು ಅಳಿದು ತೂಗಿನೇ ಮಾತಾಡ್ತಾ ಇರೋದು. ಈ ಮಗ ಹುಟ್ಟಿದ್ರೆ 2 ಕುಟುಂಬಕ್ಕೂ ಆಪತ್ತಾಗ್ತೈತೆ. ಈ ಮಗುವಿಂದ ನಮ್ಮ ಮನೆಯವರೆಲ್ಲರೂ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಮ್ಮ ರಾಧಿಕಾ ಈ ಮಗುಗೆ ಜನ್ಮ ಕೊಟ್ಟೇ ಕೊಡ್ತಾಳೆ. ಮಕ್ಕಳು ದೇವ್ರ ಸಮಾನ ಅಂತಾರೆ. ಅಂಥ ದೇವರಿಂದ ಯಾರಿಗೂ ಕಂಟಕ ಬರೋದಕ್ಕೆ ಸಾಧ್ಯ ಇಲ್ಲ. ನಿನಗಿಂತ ಹೆಚ್ಚಾಗಿ ನಾನು ತಿಳ್ಕೊಂಡಿದ್ದೀನಿ. ನೀನಿಲ್ಲಿಂದ ಮರ್ಯಾದೆಗೆ ಹೋದ್ರೆ ಸರಿ, ಇಲ್ದೇ ಇದ್ರೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಹುಷಾರ್. ರಾಧಿಕಾ, ಯಾಕಮ್ಮ ಬೀದಿಲಿ ಹೋಗೋರ್ ಮಾತನ್ನೆಲ್ಲ ಕೇಳಿ ಇಷ್ಟೊಂದು ಗಾಬರಿ ಮಾಡ್ಕೊಳ್ತಾ ಇದೀಯಾ? ಕಷ್ಟ ತಪ್ಪಿದ್ದಲ್ಲ ತಾಯಿ, ಜೀವನ ಪರ್ಯಂತ ಅನುಭವಿಸಬೇಕಾಗಬಹುದು. ಅದಕ್ಕೆ ನಾವು ತಯಾರಾಗೇ ಇದ್ದೀವಿ. ನೀನ್ ಮೊದಲಿನಿಂದ ತೊಲಗು. ಇಲ್ಲದೆ ಇದ್ರೆ ಒಳಗಡೆಯಿಂದ ಪೊರ್ಕೆ ತಂದು ಪೊರ್ಕೆ ಸೇವೆ ಮಾಡ್ತೀನಿ ನಿನಗೆ. ತೊಲಗು ಇಲ್ಲಿಂದ. ಬೀದಿಲಿ ಹೋಗೋರ್ ಮಾತಿಗೆಲ್ಲ ನೀನ್ ಯಾಕಮ್ಮ ಇಷ್ಟೊಂದು ಭಯ ಪಡ್ತಾ ಇದೀಯಾ? ಹಾ, ಏಯ್ ರಾಧಿಕಾ,
ನಿನ್ನನ್ನು ಹೆದರಿಸ್ಬೇಕು ಅಂತ ಶಾಂತನುನೇ ಇವನ್ನ ಕಳಿಸಿರ್ಬೋದು. ನಿನ್ನನ್ನು ಹೆದರಿಸಿ ಮಗುವನ್ನ ಸಾಯಿಸಬೇಕು ಅನ್ನೋ ಉಪಾಯ ಇರ್ಬೋದು. ಒಂದು ಮನೆ ಹಾಳ, ಅವನೇನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ನೋಡಮ್ಮ, ಅನಿಷ್ಟ ತೊಲಗೋಯ್ತಲ್ಲ, ನೀನು ಒಳಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಬಾ. ಯಾಕೆ ಹೆದರ್ಕೊಳ್ತಿದ್ಯಾವ? ಹಣೆ ಮೇಲೆ ಕುಂಕುಮ ಇರೋದು ಮುತ್ತೈದೆಯರ ಲಕ್ಷಣ, ನಿನ್ನ ಹಣೆ ಮೇಲಿರೋದು ಅವಲಕ್ಷಣ. ಅದು ನನ್ನಿಷ್ಟ. ಯಾಕೆ ಅವಸರ ಮಾಡ್ತಿ? ಸ್ವಲ್ಪ ನಿಲ್ಲು. ನಿನ್ನ ಹೊಟ್ಟೆನಾಗಿರೋ ಮಗಿಯಿಂದ ನೀನ್ ಸರ್ವನಾಶ ಆಗ್ತೀಯಾ? ನಿನ್ ಮಾತನ್ನ ನಾನು ನಂಬೋದಿಲ್ಲ. ಇದೇ ಕಾರಣಕ್ಕೆ ನಿನ್ ಗಂಡನ್ ಕಳ್ಕೊಂಡೆ. ನನ್ನ ಗಂಡ ಇನ್ನೂ ಬದುಕೇ ಇದ್ದಾರೆ. ಅದು ನಿನ್ನ ಮಂಡುತನ ಅಷ್ಟೇ. ಇದು ಮೊಂಡುತನ ಅಲ್ಲ, ನನ್ನ ನಂಬಿಕೆ. ಸಾವಿನ ನೆರಳಲ್ಲಿ ನಿಂತಿರೋರು ಹೀಗೆ ಮಾತಾಡೋದು ಸಹಜ. ನೀನೀಗ ಸಾವಿನ ನೆರಳಲ್ಲಿ ನಿಂತಿದ್ಯಾ. ನಿಮ್ಮಂತವ್ರು ಜನರಲ್ಲಿ ಭಕ್ತಿನ ಹುಟ್ಟಿಸ್ಬೇಕು, ಭಯ ಅಲ್ಲ. ನಿಮ್ ಜೊತೆ ಮಾತಾಡೋದಕ್ಕೆ ನನ್ಗಿಷ್ಟ ಇಲ್ಲ. ಆದ್ರೆ ನನಗಿಷ್ಟ ಇದೆ. ನನ್ ಜೊತೆ ನಿಮ್ದೇನ್ ಮಾತು? ನಿಮ್ಮಂತ ಹಾದಿಲ್ ಬೀದಿಲ್ ಹೋಗೋರ್ ಹತ್ರ ಎಲ್ಲ ಮಾತಾಡ್ಕೊಂಡು ಕೂರೋ ಅಷ್ಟು ಸಮಯ ಇಲ್ಲ ನನಗೆ. ನೋಡಿ, ನನಗೆ ಹೋಗೋದಕ್ ಬಿಡಿ, ಇಲ್ಲ ಅಂದ್ರೆ ಪರಿಣಾಮ ಚೆನ್ನಾಗಿರೋದಿಲ್ಲ. ನನ್ನ ಮುಂದೆ ಅಹಂಕಾರ ಮಾತಾಡ್ತೀಯಾ? ನಾನು ಯಾರಂತ ಗೊತ್ತೇ ನಿನಗೆ? ಯಾರಾದ್ರೆ ನನಗೇನು, ದೇವ್ರಂತೂ ಅಲ್ವಲ್ಲ. ನೋಡಿ, ನೀವೇನಾದ್ರೂ ಈಗ ನನ್ನ ದಾರಿಗೆ ಅಡ್ಡ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೀಯವ್ವ? ಅಷ್ಟೊಂದು ಧೈರ್ಯ ಇದೆ ನಿನಗೆ? ಬಿಡಿ ನನ್ನ, ಬಿಡಿ ಬಿಡಿ ನನ್ನ, ಬಿಡಿ ಬಿಡಿ ನನ್ನ, ಬಿಡಿ ಬಿಡಿ ನನ್ನ. ಯಾಕೆ ರಾಧಿಕಾ ಇಷ್ಟೊಂದು ಹೆದರ್ಕೊಂಡಿದ್ಯಾ? ರಾಧಿಕಾ, ನಿನ್ ಜೊತೆ ಮಾತಾಡ್ಬೇಕಿತ್ತು. ಅದಕ್ಕೆ ನಿನ್ ತವ್ರ ಮನೆಗೆ ಯಾವಾಗ ಬರ್ತೀಯ ಅಂತ ಕಾಯ್ತಿದ್ದೆ. ಪ್ರಣವ್, ನೀನು ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅಷ್ಟಕ್ಕೂ ನಿನ್ನಿಂದ ನನಗೆ ಯಾವ ಕೆಲಸನೂ ಆಗಬೇಕಾಗಿಲ್ಲ. ನೋಡು, ನನ್ನ ದಾರಿಗೆ ನೀನು ಅಡ್ಡ ಬರಬೇಡ. ನೀನು ನೋಡೋದಕ್ಕೂ ಅಸಹ್ಯ ಆಗುತ್ತೆ. ರಾಧಿಕಾ, ಅಸಹ್ಯ ಆಗೋದು ಸಹಜ. ನನಗೆ ನನ್ನನ್ನು ಕಂಡ್ರೇನೆ ಅಸಹ್ಯ ಆಗುತ್ತೆ. ನನ್ನ ಮೇಲೆ ನಂಬಿಕೆ ಬರಲ್ಲ ಬಿಡು. ಯಾಕಂದ್ರೆ ಪ್ರಣವ್ ಅನ್ನೋ ಹೆಸರಿಗೂ ನಂಬಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಮಾಡಿರೋ ಪಾಪ ತೂಕ ಕಡಿಮೆನಾ? ನೋಡು ಪ್ರಣವ್, ನೀನೀಗೇನೇ ಹೇಳಿದ್ರು ನಿನ್ನ ಒಳ್ಳೆಯವನು ಅಂತ ನಂಬೋ ಹಾಗೆ ಮಾಡೋದಿಲ್ಲ. ಎಷ್ಟೇ ಕೆಟ್ಟ ಮನುಷ್ಯ ಆಗಿದ್ರು ಒಂದಲ್ಲ ಒಂದಿನ ಅವ್ನು ಮಾಡಿರೋ ತಪ್ಪು ಗೊತ್ತಾಗುತ್ತೆ. ಪ್ಲೀಸ್ ನನ್ನ ಮಾತು ಕೇಳು. ನೀನು ಇಷ್ಟೊಂದು ಪೀಠಿಗೆ ಹಾಕೋದು ನೋಡಿದ್ರೆ ಗೊತ್ತಾಗ್ತಿದೆ. ಬೇಡ ರಾಧಿಕಾ, ಪ್ಲೀಸ್. ಅದು ನಿಮ್ಮ ಕೈಯಲ್ಲಿ ಇದ್ರೇನೆ ಒಳ್ಳೇದು. ನಂಗೆ ಸೇರಿದ್ರೆ ಯಾವುದಾದ್ರೂ ಗಿರ್ವಿ ಅಂಗಡಿಗೆ ಪಾಲಾಗುತ್ತೆ. ನನಗಾದ್ರ ಅವಶ್ಯಕತೆ ಇಲ್ಲ. ದುಡ್ದು ತಿರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿನ್ನ ಬಾಯಲ್ಲಿ ಇಂಥ ಮಾತು ಕೇಳೋದಕ್ಕೆ
ಆಶ್ಚರ್ಯ ಆಗ್ತಿದೆ ಪ್ರಣವ್. ಯಾಕೆ ಅಂದರೆ ನೀನು ಯಾವಾಗ ಯಾಕೆ ಬದಲಾಗ್ತೀಯ ಅಂತ ಒಂದು ಗೊತ್ತಾಗಲ್ಲ. ರಾಧಿಕಾ ರಾಧಿಕಾ ಪ್ಲೀಸ್ ಲಿಸನ್ ಮೀ. ರಾಧಿಕಾ ಏನು ಪುಟಿ, ಏನು ಯೋಚನೆ ಮಾಡ್ತಿದ್ಯಮ್ಮ? ನಾನಾ? ಇಲ್ವಲ್ಲಪ್ಪ. ಏ ಕಳ್ಳೆ, ನೀನು ನನ್ನ ಮಗಳು. ನನ್ನ ಮಗಳ ಮನಸ್ಸೇನು ಅಂತ ನನಗೆ ಅರ್ಥ ಆಗಲ್ವಾ ತಾಯಿ? ಬೇಸರ ಮಾಡ್ಕೊಂಡಿದ್ಯಾ? ಯಾಕಮ್ಮ? ನನ್ನ ಹತ್ರನೂ ಹೇಳ್ಬಾರ್ದಾ? ಅಪ್ಪ, ಬೆಳಿಗ್ಗೆ ಬಂದಿದ್ದ ಬುಡ್ಬುಡ್ಕೆ ಅವನು ದೇವಸ್ಥಾನದ ಹತ್ರನೂ ಬಂದಿದ್ದ. ಏನಂದ ಅವನು? ಅವನಿಗೆ ನಾನು ಮಾಡಿದ ಮಂಗಳಾರತಿ ಸಾಕಾಗ್ಲಿಲ್ವಂತ? ಕುಸೆ, ಈಗ ತಾನೇ ಅಮ್ಮ ಹೇಳಿದ್ರು, ಇವರುಗಳು ದೇವ್ರ ಹೆಸರಲ್ಲಿ ದುಡ್ಡು ಮಾಡೋಕ್ಕೆ ಅಂತಲೇ ಹುಟ್ಕೊಂಡ್ರು ಜನ. ಅವ್ರ ಮಾತಕ್ಕೆಲ್ಲ ಯಾತಕ್ಕೆ ಬೇಸರ ಮಾಡ್ಕೊಳ್ತಿದ್ಯಾ ತಾಯಿ ನೀನು? ಹಾಂ, ಅಲ್ಲ, ಎಲ್ರಿಗಿಂತ ಹೆಚ್ಚು ಶಕ್ತಿಶಾಲಿ ಆ ದೇವರು, ಹೌದು ತಾನೆ? ಆ ದೇವ್ರ ನಂಬಕ್ಕೆ ಹೊರತು ದೇವ್ರ ಹೆಸರಲ್ಲಿ ದುಡ್ಡು ಮಾಡೋಕ್ಕೆ ಬಲವಂತವಾಗಿ ಜನನ ಸುಲಿಗೆ ಮಾಡೋಕ್ಕಿದ್ದಾರಲ್ಲ, ಈ ಜನನಲ್ಲ. ಇಂಥವ್ರ ಮಾತಿಗೆಲ್ಲ ಯಾತಕ್ಕೆ ಬೆಲೆ ಕೊಡ್ತಾ ಇದೆಯಾ ನೀನು? ಅಯ್ಯೋ ನನ್ನ ತಾಯಿ, ನೀನೇನು ಯೋಚನೆ ಮಾಡಬೇಡ. ಇನ್ನೊಂದು ಸರ್ತಿ ಅವನೇನಾದರೂ ಬಂದರೆ ನಾನು ಅವನನ್ನು ವಿಚಾರಿಸ್ಕೊಳ್ತೀನಿ, ಸರಿನಾ? ಸರಿನಾ? ಊಟ ಮಾಡ್ತೀಯಾ? ಮಾಡಿಲ್ಲ. ಹಾಂ, ಇಷ್ಟೊತ್ತಾಯಿತು, ಇನ್ನೂ ಊಟ ಮಾಡಿದ್ರೆ ಗತಿ ಏನಾಗಬೇಕು? ಅಮ್ಮ, ಮಗುಗೆ ಮೊದಲು ಊಟ ಹಾಕಮ್ಮ. ಹಾಂ, ಊಟ ಮಾಡು. ಈಗ ಹೇಳು, ಯಾಕೆ ಬಂದಿದ್ದ ಅವನಲ್ಲಿಗೆ? ಏನಂದ? ಅವನ್ ನೋಡ್ದಾಗ್ಲೇ ಅನ್ಕೊಂಡೆ ಒಳ್ಳೆ ಕೇಳಿ ಇದ್ದಾಗಿದ್ದಾನೆ, ಏನೋ ಸಮಸ್ಯೆ ತಂದಿಡ್ತಾನೆ ಅಂತ. ಏನಂತೆ ಒಂದು? ಅಜ್ಜಿ, ಮೊದಲು ಅವನು ನನ್ನ ಹೆದರ್ಸೋದಕ್ಕೆ ಬಂದ. ಅದಾಗಲಿಲ್ಲ ಅಂತ ಗೊತ್ತಾದ ತಕ್ಷಣ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಅಜ್ಜಿ. ಮನೆ ಹಾಳಂತಂದು ಅವನು ಯಾಕೆ ಬಂತು ಇಂಥ ಬುದ್ಧಿ? ಅವನು ಬುಡ್ಬುಡ್ಕೆ ಅವನಲ್ಲ ರಾಧಿಕಾ, ಆ ಶಾಂತನು ಕಳಿಸಿರೋನೇ ಆಗಿರ್ತಾನೆ. ಹೌದು ಅಜ್ಜಿ, ನನಗೂ ಈಗ ಅದೇ ಅನುಮಾನ ಶುರುವಾಗಿದೆ. ರಾಧಿಕಾ, ನೀನು ಹುಷಾರಾಗಿರ್ಬೇಕು. ಆ ಮನೆ ಹಾಳಂದೇ ಈ ಕೆಲಸ. ನಿನ್ನಿಂದ ಅವನ ಗ್ರಹಚಾರ ಬಿಡ್ಸಕ್ಕಾಗಲ್ಲ, ಈ ಸುಭದ್ರಮ್ಮ ಬಿಡಿಸ್ತಾಳೆ. ನನ್ನ ಮೊಮ್ಮಗಳಿಗೆ ಇಷ್ಟೊಂದು ಕಾಟ ಕೊಡ್ತಿದ್ದಾನಲ್ವಾ ಅವನು, ಅವನ ತಕ್ಕ ಪಾಠ ನಾನು ಕಲಿಸ್ತೀನಿ. ಅಜ್ಜಿ, ಈಗ ನಾವೇನೇ ಹೇಳಿದ್ರು ಮನೆಯಲ್ಲಿ ಯಾರೂ ನಂಬೋದಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ಸುಮ್ಮನೆ ಇದ್ಬಿಡೋಣ. ಆಮೇಲೆ ಇಬ್ರು ಸೇರ್ಕೊಂಡು ಅಮ್ಮ ಮಗಂಗೆ ತಕ್ಕ ಪಾಠ ಕಲ್ಸೋಣ. ಊರಲ್ಲೇ ತಲೆ ಎತ್ಕೊಂಡು ತಿರ್ಗಬಾರ್ದು. ಹಾಗೆ ಮಾಡದಿದ್ರೆ ನನ್ನ ಹೆಸರು ಸುಭದ್ರಮ್ಮ ಅಲ್ಲ, ಏನೋ ಅಂದ್ಕೊಂಡ್ಬಿಟ್ಟಿದ್ದಾನೆ. ರಾಧಿಕಾ, ಬಾಮ್ಮ, ನೀನು ಊಟ ಮಾಡಿವಂತೆ. ಸರಿ ಅಜ್ಜಿ.
ನೀನು ಈ ಕೆಲಸ ಮಾಡಿಕೊಟ್ರೆ ಕೈ ತುಂಬ ದುಡ್ಡು ಕೊಡ್ತೀನಿ. ಆಗಲ್ಲ ರೀ, ಮನುಷ್ಯತ್ವ ಇಲ್ಲ ಅಂತ ಏನು ಬೇಕಾದ್ರೂ ಕೆಲಸ ಮಾಡೋಕ್ಕಾಗುತ್ತಾ? ಇಷ್ಟು ದಿನ ಚಿಕ್ಕ ಪುಟ್ಟ ಡೀಲ್ ಮಾಡ್ಕೊಂಡು ಬೆಳೆದೆ, ಇದನ್ನು ದೊಡ್ಡ ಡೀಲು ಅನ್ಕೋ. ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಏನು ಡೀಲು? ಹಲೋ ರಾಧಿಕಾ, ನಾನು ಪ್ರಣವ್ ನಿನ್ನ ಜೊತೆ ಮಾತಾಡಬೇಕಿತ್ತು. ನೀನಾ? ನಿನ್ನ ಜೊತೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಫೋನ್ ಇಡು. ದಯವಿಟ್ಟು ನನ್ನ ಮಾತು ಕೇಳಿ ರಾಧಿಕಾ, ಪ್ಲೀಸ್ ನನ್ನ ನಂಬು. ನಿನ್ನನ್ನ ನಂಬೋದಿಲ್ಲ ನಾನು. ವಿಶಾಖನ್ ಬದುಕು ಹಾಳಾಗಿದೆ ನಿನ್ನಿಂದ. ನನ್ನ ಹತ್ರನೂ ಅಷ್ಟೇ, ನೀನೇನು ಮನುಷ್ಯನ ಥರ ನಡ್ಕೊಂಡಿಲ್ಲ. ದುಡ್ಡಿನ ಆಸೆ ಮಿತಿ ಮೀರಿದೆ ನಿನಗೆ. ಈಗ ನಾನು ಬದಲಾಗಿದ್ದೀನಿ ರಾಧಿಕಾ. ದುಡ್ಡೇ ಮುಖ್ಯ ಅಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ. ಇಲ್ಲಿವರೆಗೂ ದುಡ್ಡು ನಂಬ್ಕೊಂಡು ಬಂದಿದ್ದಕ್ಕೆ ಈಗ ನನ್ನ ಜೊತೆ ಯಾರೂ ಇಲ್ಲ. ನಾನೊಬ್ಬ ಅನಾಥನಾಗಿದ್ದೇನೆ. ಪ್ಲೀಸ್ ನನ್ನ ಮಾತು ಕೇಳು. ಮನೆಯಿಂದ ಹೊರಗಡೆ ಬಾ. ನಾನು ಬರೋದಿಲ್ಲ. ನೋಡು, ನಾನು ಸುಮ್ಮನೆ ಕರಿತಿಲ್ಲ. ವಿಶಾಖನ ವಿಷಯ ಗೊತ್ತಾಗಿದೆ. ಅವ್ರು ಎಲ್ಲಿದ್ದಾಳೆ ಅಂತಲೂ ಗೊತ್ತಾಗಿದೆ. ನಿಜ ಹೇಳ್ತಿದ್ದೀನಿ ರಾಧಿಕಾ, ಆ ವಿಷಯದ ಬಗ್ಗೆನೇ ನಾನು ನಿನ್ನ ಜೊತೆ ಮಾತಾಡಬೇಕು. ಆದರೆ ಇದೆಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ನನ್ನ ನಂಬು ರಾಧಿಕಾ. ನೀನು ಸಹಾಯ ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಕೊಡು. ತಪ್ಪು ಮೇಲೆ ತಪ್ಪು ಮಾಡ್ತಿರೋ ನನಗೆ ಆ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ನನ್ನಿಂದ ವಿಶಾಖ ಬದುಕು ಹಾಳಾಯಿತು. ಈಗ ಅವಳು ಬದುಕು ಸರಿ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಪ್ಲೀಸ್ ಬಾ ರಾಧಿಕಾ, ಪ್ಲೀಸ್. ಸರಿ, ಬರ್ತೀನಿ. ಆದರೆ ಈ ಸರ್ತಿ ಏನಾದರೂ ನೀನು ಸುಳ್ಳು ಹೇಳಿದೆ ಅಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಪ್ರಣವ್. ಸರಿ, ನೀನು ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಮೊದಲು ಬಾ ರಾಧಿಕಾ. ಇವತ್ತು ನಿನ್ನ ರಕ್ತದ ರುಚಿನ ನನ್ನ ಕಾರಿನ ಚಕ್ರ ನೋಡುತ್ತೆ ರಾಧಿಕಾ. ಸಾಕು, ಇಲ್ಲಿವರೆಗೂ ಸಾವಿನ ಜೊತೆ ಕಣ್ಣ ಮುಚ್ಚಲಾಡಿ ಸಾಕು. ಇವತ್ತಿಗೆ ನಿನ್ನ ಮನೆ ಋಣನ ಮತ್ತು ಧರ್ಮಾಧಿಕಾರಿ ಕುಟುಂಬದ ಋಣನ ಕಡ್ಕೊಂಡ್ಬಿಡು. ಯಾಕೆಂದ್ರೆ ನಿನ್ನ ಕತೆ ಮುಗೀತು.